ಅದು ರಾಜ್ಯದಲ್ಲಿ ಪ್ರಸಿದ್ಧ ದೇವಾಲಯ. ಆ ದೇವಾಲಯಕ್ಕೆ ಲಕ್ಷಾಂತರ ಭಕ್ತರು ಬರ್ತಾರೆ. ಅಲ್ಲದೆ ಪ್ರತಿ ತಿಂಗಳು ಕೋಟಿ ಕೋಟಿ ರೂಪಾಯಿ ಆದಾಯನು ಮುಜರಾಯಿ ಇಲಾಖೆಯ ಮೂಲಕ ಸರ್ಕಾರದ ಬೊಕ್ಕಸಕ್ಕೆ ಸೇರುತ್ತೆ. ಆದರೆ ಅಲ್ಲಿಗೆ ಬರೋ ಭಕ್ತರು ಮಾತ್ರ ಬಸ್ ನಿಲ್ದಾಣ ಇಲ್ಲದೆ ಬಿಸಿಲು ಮಳೆ ಅನ್ನದೆ ರಸ್ತೆಯಲ್ಲೇ ನಿಲ್ಲಬೇಕು. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ ನೋಡಿ. ಶ್ರೀ ಹುಲಿಗೆಮ್ಮ ದರ್ಶನಕ್ಕೆ ಭಕ್ತರ ದಂಡು. ಬಸ್ ನಿಲ್ದಾಣವಿಲ್ಲದೆ ಜನರ ಆಕ್ರೋಶ. ಶಕ್ತಿ ಯೋಜನೆ ಜಾರಿ ನಂತರ ಶಕ್ತಿ ದೇವತೆಗಳ ಕ್ಷೇತ್ರಗಳಿಗೆ ಭಕ್ತರ ದಂಡೆ ಹರಿದು ಬರ್ತಿದೆ. ಕೊಪ್ಪಳ ತಾಲೂಕಿನ ಶಕ್ತಿ ದೇವತೆ ಹುಲಿಗಿಯ ಶ್ರೀ ಹುಲಿಗೆಮ್ಮ ದೇವಸ್ಥಾನಕ್ಕೂ ನಿತ್ಯ ಲಕ್ಷಾಂತರ ಭಕ್ತರು ಬರ್ತಾರೆ. ಆದರೆ ದೂರದೂರಿನಿಂದ ಬಸ್ನಲ್ಲಿ ಬರುವ ಭಕ್ತರಿಗೆ ಬಸ್ ನಿಲ್ದಾಣದ ವ್ಯವಸ್ಥೆಯೇ ಇಲ್ಲ. ಬಿರು ಬಿಸಿಲಿನಲ್ಲೂ ಮಳೆಗಾಲದಲ್ಲೂ ಬಸ್ ಬರುವವರೆಗೂ ರಸ್ತೆಯಲ್ಲೇ ಕಾಯುವ ಅನಿವಾರ್ಯತೆ ಇದೆ. ಪ್ರತಿ ಮಂಗಳವಾರ, ಶುಕ್ರವಾರ ಹಾಗೂ ಹುಣ್ಣಿಮೆಗೆ ಸುಮಾರು 3,000-5,000 ಭಕ್ತರು ದೇವಸ್ಥಾನಕ್ಕೆ ಬರ್ತಾರೆ. ಆದರೆ ದೇವಿ ದರ್ಶನಕ್ಕೆ ಬಂದವರಿಗೆ ಇಳಿದುಕೊಳ್ಳಲು ನಿರ್ದಿಷ್ಟ ಬಸ್ ನಿಲ್ದಾಣದ ವ್ಯವಸ್ಥೆ ಇಲ್ಲದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಬಸ್ ಸ್ಟ್ಯಾಂಡ್ಗಳು ಮಾಡಿದ್ರೆ ಎಲ್ಲರೂ ಇರ್ತಾರೆ ಸರ್. ಇಲ್ಲ ಬಸ್ ಸ್ಟ್ಯಾಂಡ್ಗಳಿಲ್ಲ, ಯಾಕಂದ್ರೆ ಇಲ್ಲಿ ಇನ್ನೊಂದು ಟ್ರಾಫಿಕ್ ಜಾಮ್ ಐತೆ. ಈ ಮೊದಲು ಹುಲಿಗೆಯಲ್ಲಿ ಕೆಕೆಆರ್ಟಿಸಿಯ ಬಸ್ ನಿಲ್ದಾಣ ಇತ್ತು. ಆದರೆ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಯಿಂದಾಗಿ ಇರುವ ಬಸ್ ನಿಲ್ದಾಣವನ್ನು ಕೆಡವಲಾಗಿದೆ. ಇಲ್ಲಿಗೆ ಬರುವ ಭಕ್ತರಿಗೆ ತಾತ್ಕಾಲಿಕ ಬಸ್ ನಿಲ್ದಾಣವೂ ಇಲ್ಲ. ಶಾಸಕ ಕೆ ರಾಘವೇಂದ್ರ ಹಿಟ್ನಾಳರ ಸ್ವಗ್ರಾಮದ ಪಕ್ಕದಲ್ಲಿಯೇ ಹುಲಿಗಿ ಇದ್ದರೂ ಇಲ್ಲಿ ಮೂಲಭೂತ ಸೌಕರ್ಯ ಇಲ್ಲದಿರುವುದು ಜನರ ಕಣ್ಣು ಕೆಂಪಾಗಿಸಿದೆ. ಜನಕ್ಕೆ ಅನುಕೂಲ ಮಾಡೋಕೆ ಎಲ್ರಿಗೂ ಅನುಕೂಲ ಆಗುತ್ತೆ. ದರ್ಶನಕ್ಕೆ ಎಷ್ಟು ಜನ ಬರ್ತಾ ಇದ್ದಾರೆ, ಪಬ್ಲಿಕ್ ಬರ್ತಾ ಇದ್ದಾರೆ. ದಯವಿಟ್ಟು MLA ಸರ್ ಕೂಡ ದಯವಿಟ್ಟು ಕೇಳ್ತಾ ಇದ್ದಾರೆ. ಎಲ್ಲಿಲ್ಲ ಸರ್, ಇದ್ದಿದ್ದೆಲ್ಲ ಹೊಡೆದಾಕ್ಬಿಟ್ರೆ ದಯವಿಟ್ಟು 1 ಕಿಲೋಮೀಟರ್ ದೂರದಲ್ಲಿ ಹೋಗ್ಬೇಕು. 1 ಕಿಲೋಮೀಟರ್ ಮಕ್ಕಳು ಮರಿ ಎತ್ಕೊಂಡು ಹೆಂಗ್ ಹೋಗ್ತಾ ಇದಾರೆ. ಪಾಪ ವಯಸ್ಸಾದವರು ಬರ್ತಾರೆ, ಪ್ರೆಗ್ನೆಂಟ್ ಇರೋರು ಬರ್ತಾರೆ. ಎಲ್ರಿಗೂ ತೊಂದರೆ ಮಾಡ್ಲಾರ್ದೆ ದಯವಿಟ್ಟು ಸಾರು MLA ಸರ್ಗಳು ಬಸ್ ಸ್ಟ್ಯಾಂಡ್ ಕಡೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ನಾನು. ಹುಲಿಗೆಮ್ಮ ದೇವಸ್ಥಾನಕ್ಕೆ ಪ್ರತಿ ತಿಂಗಳು ಕೋಟ್ಯಾಂತರ ರೂಪಾಯಿ ಆದಾಯ ಹರಿದು ಬರುತ್ತೆ. ಆದ್ರೂ ಇಲ್ಲಿ ಮೂಲಭೂತ ಸೌಲಭ್ಯ ಮರೀಚಿಕೆಯಾಗಿದೆ. ಅಭಿವೃದ್ಧಿಗೆ ಒತ್ತು ನೀಡಬೇಕಿರೋ ಜನಪ್ರತಿನಿಧಿಗಳು, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಭಕ್ತರು ಹಿಡಿಶಾಪ ಹಾಕ್ತಿದ್ದಾರೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪ.